ಮಂಡ್ಯ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲ ಮೂಡಿಸಿದೆ. ಒಂದ್ ಕಡೆ ನಿಖಿಲ್, ಮತ್ತೊಂದ್ ಕಡೆ ಸುಮಲತಾ. ಇಬ್ಬರ ಸ್ಪರ್ಧೆನೂ ಖಚಿತ. ಆದ್ರೂ ಕೆಲ ಗೊಂದಲ. ಇವುಗಳ ನಡುವೆ ಇವತ್ತು ಸಕ್ಕರೆ ನಾಡಿನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಗಳು ನಡೀತು, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಡ್ಯ ಲೋಕಸಭಾ ಕ್ಷೇತ್ರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ನಿಖಿಲ್, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ಸ್ಪರ್ಧೆ ಖಚಿತ ಹೇಗೆ ಅನ್ನೋದಷ್ಟೇ ಗೊಂದಲ. ಸುಮಲತಾ ಮಂಡ್ಯದಿಂದ ಸ್ಪರ್ಧೆ ಬಹುತೇಕ ಪಕ್ಕ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಗಂಡನ ತವರೂರಲ್ಲಿ ಇವತ್ತು ಸಹ ಮಿಂಚಿನ ಸಂಚಾರ ನಡೆಸಿದ ಮಂಡ್ಯ ಗೌಡ್ತಿ ಸುಮಾ, ನನ್ನ ಸ್ಪರ್ಧೆ ಖಚಿತ, ಆದ್ರೆ ಕಾಂಗ್ರೆಸ್ ಪಕ್ಷದಿಂದನ ಪಕ್ಷೇತರವಾಗಿನ ಅನ್ನೋದಷ್ಟೇ ಗೊಂದಲ. ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಈಗ ಎಲ್ಲದಕ್ಕೂ ಇನ್ನು ಒಂದು ಫ್ಯೂ ಡೇಸ್ ಇದೆ ಅಷ್ಟೇ ಟೈಮ್ ಅಲ್ವಾ. ಅವಾಗೆಲ್ಲನೂ ಡೆಸಿಷನ್ಸ್ ಏನೇನಿದೆ, ಯಾರ್ಯಾರ ನಿರ್ಧಾರ ಯಾವ ಥರ ಇದೆ ಅನ್ನೋದು ಎಲ್ಲ ಬಂದೇ ಬರಬೇಕಲ್ವಾ ಹೊರಕ್ಕೆ. ಒಂದಷ್ಟು ದಿನ ಕಾಯಬೇಕಾಗತ್ತೆ ಅಷ್ಟೇ. ವದಂತಿ ಹಬ್ಬಿಸುವವರಿಗೆ ತಿರುಗೇಟು. ನಾನು ಸ್ಪರ್ಧೆ ಮಾಡ್ತೀನಿ ಸ್ವಾಮಿ ಅಂತ ಸುಮಾ ಸ್ಪಷ್ಟಪಡಿಸುತ್ತಿದ್ರು. ಫೇಸ್ಬುಕ್ನಲ್ಲಿ ಮಾತ್ರ ವದಂತಿಗಳು ರಾಶಿ ರಾಶಿ ಬಂದು ಬೀಳ್ತಿವೆ. ಇವುಗಳಿಗೆ ಫೇಸ್ಬುಕ್ನಲ್ಲೇ ಸುಮಲತಾ ತಕ್ಕ ಉತ್ತರ ನೀಡಿದ್ದಾರೆ. ಮಂಡ್ಯ ಜನರಲ್ಲಿ ಒಂದು ಮನವಿ. ಮಂಡ್ಯ ಜನರ ಋಣ ತೀರಿಸಲು ನಾನು ಬದ್ಧಳಾಗಿರುವೆ. ಮಂಡ್ಯ ಜನರನ್ನ ದಿಕ್ಕು ತಪ್ಪಿಸಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕುತಂತ್ರ ಮಾಡುತ್ತಿದ್ದಾರೆ. ಇನ್ನು ಮುಂದೆ ಯಾವುದೇ ಊಹಾಪೋಹ, ಗಾಳಿ ಸುದ್ದಿಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಬೆಂಬಲ ಮತ್ತು ಆಶೀರ್ವಾದ ಸದಾ ನನ್ನೊಂದಿಗಿರಲಿ ಎಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ನಿಮ್ಮ ಪ್ರೀತಿ, ಕಾಳಜಿ, ಒತ್ತಾಸೆ, ಬೆಂಬಲಗಳೇ ನಮಗೆ ಶ್ರೀರಕ್ಷಿ. ಅಂಬಿ ಅಮರ. ಅಂಬಿ ಪತ್ನಿಗೆ ಗಜಕೇಸರಿ ಬಲ. ಸುಮಲತಾ ಬೆನ್ನಿಗೆ ಇಡೀ ಸ್ಯಾಂಡ್ಲೋಡ್ ನಿಂತಿದೆ. ದರ್ಶನ್ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಎಂಟ್ರಿ. ಸುಮಾಗೆ ಆನೆ ಬಲ ಬಂದಂತಾಗಿದೆ. ನಿನ್ನೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಸುಮಲತಾರನ್ನ ಭೇಟಿ ಮಾಡಿದ ಯಶ್ ಸತತ 4 ಗಂಟೆಗಳ ಕಾಲ ಚರ್ಚೆ ನಡೆಸಿ ಧೈರ್ಯ ತುಂಬಿದ್ದಾರೆ. ನಿಖಿಲ್ ಸ್ಪರ್ಧೆ ಖಂಡಿಸಿ ಪ್ರತಿಭಟನಾ ಸ್ಥಳಕ್ಕೆ ಸುಮಲತಾ ಭೇಟಿ. ಇನ್ನು ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ 3ನೇ ದಿನವೂ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸುಮಲತಾ ಕೆಲಕಾಲ ಚರ್ಚೆ ನಡೆಸಿದ್ರು. ಸುಮಲತಾ ಪರ ಎ ಮಂಜು ಬ್ಯಾಟಿಂಗ್. ಬಿಜೆಪಿಗೆ ಜಿಗಿಯಲು ಸಿದ್ಧವಾಗಿರೋ ಮಾಜಿ ಸಚಿವೆ ಮಂಜು ಸುಮಲತಾ ಪರ ಭರ್ಜರಿ ಬ್ಯಾಟ್ ಬೀಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಮಂಜು, ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ಕೇಳಿದ್ದು ನಾನೇ. ದೇವೇಗೌಡರ ಮೊಮ್ಮಕ್ಕಳಿಗೆ ಇನ್ನೂ ವಯಸ್ಸಿದೆ. ಮುಂದೆ ನಿಮ್ಮ ಮೊಮ್ಮಕ್ಕಳನ್ನ ಗೆಲ್ಲಿಸಿಕೊಳ್ಳಬಹುದು. ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಬೇಕು ಅಂತ ದೊಡ್ಡಗೌಡರ ವಿರುದ್ಧ ಕಿಡಿಕಾರಿದ್ರು. ಇವತ್ತು ಮಂಡ್ಯದ ಚುನಾವಣೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಸುಮಲತಾ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳು ಅತಿ ಹೆಚ್ಚು ಏನಾದ್ರೂ ಸಹಾಯ ಏನಾದ್ರು ಅಂಬರೀಶ್ ಅವರಿಂದ ಆಗಿದ್ರೆ ಅದು ಕೇವಲ JDSನವರಿಗೆ, ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಅನ್ನೋದನ್ನ ಮರಿಬಾರ್ದು. ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನು ತಗೊಂಡೋಗಿದ್ದು ನಾಟಕೀಯ, ರಾಜಕೀಯವಾಗಿ ತಗೊಂಡೋದ್ರೆ ವಿನ ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಆ ಜನರಿಗೆ ಒಂದು ಇದನ್ನು ಮಾಡಬೇಕು ಅಂತ ಏನು ತಗೊಂಡೋದಾರಲ್ಲ. ಮಂಡ್ಯ ಗೊಂದಲದಲ್ಲೇ ಇದೆಯಾ ಬಿಜೆಪಿ? ಸುಮಲತಾರನ್ನ ಬಿಜೆಪಿಗೆ ಸೆಳೆಯುವ ವಿಚಾರವಾಗಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ರವಿ, ಪಕ್ಷಕ್ಕೆ, ದೇಶಕ್ಕೆ ಅನುಕೂಲವಾಗುವ ರೀತಿ ನಿರ್ಧಾರ ತೆಗೆದುಕೊಳ್ತೇವೆ. ಸುಮಲತಾ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚಿಸಿಲ್ಲ ಅಂತ ತಿಳಿಸಿದರು. ರವಿ ಹೇಳಿಕೆ ನೋಡ್ತಿದ್ರೆ ಯಾಕೋ ಬಿಜೆಪಿ ಇನ್ನೂ ಗೊಂದಲದಲ್ಲೇ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಒಟ್ನಲ್ಲಿ ಸ್ಪರ್ಧೆ ಹೇಗೆ ಅನ್ನೋ ಗೊಂದಲದಲ್ಲಿದ್ರು ಸುಮಲತಾ ಮಾತ್ರ ಮತದಾರರ ಮನ ಸೆಳೆಯಲು ಸರ್ಕಸ್ ಮಾಡ್ತಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, TV5.